ಹಾಯ್ ನಮಸ್ಕಾರ. ನೀಟ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಆಪ್ಷನ್ಸ್ ಎಂಟ್ರಿಯನ್ನು ಸಂಬಂಧಪಟ್ಟಂಥ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ರಿ. ಅಧಿಕೃತವಾಗಿ ಎನ್ ಟಿ ಕಡೆಯಿಂದ ಅಧಿಕೃತವಾಗಿ ನಿಮಗೆ OMR ಸೀಟನ್ನು ರಿಲೀಸ್ ಮಾಡಿದರು. ಹಾಗೂ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಅಂದ್ಕೊಂಡಿರ್ತೀನಿ. ಹಾಗೆ MBBS ವಿದ್ಯಾರ್ಥಿಗಳು ಈಗಾಗಲೇ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಕಟ್ ಆಫ್ಸ್ ಇರ್ಬೋದು. ಹಾಗೆ 1500 ವಿದ್ಯಾರ್ಥಿಗಳಿಗೆ ಅನೇಕ ವಿಭಾಗಕ್ಕೆ 1500 ಸೀಟ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅದಕ್ಕಂತವಾಗಿ ಕಟ್ ಆಫ್ಸ್ ಡಿಕ್ರೀಸ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಹೇಳೋದಾದ್ರೆ ಕಡಿಮೆ ಆಗುತ್ತೆ. ಇದನ್ನು ಕೂಡ ವಿದ್ಯಾರ್ಥಿಗಳ ಶುಭ ಸುದ್ದಿ ಅಂತ ಹೇಳ್ಬೋದು. ಎನ್ ಟಿ ಕಡೆಯಿಂದ ಅಧಿಕೃತವಾಗಿ ಎಲ್ಲ ವಿದ್ಯಾರ್ಥಿಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಲು ಅವಕಾಶ ಕೊಡ್ತಾರೆ. ಯಾವಾಗ ಅಂದರೆ ಈ ವಿದ್ಯಾರ್ಥಿಗಳು ನಿಮ್ಮದು ಆಪ್ಷನ್ಸ್ ಎಂಟ್ರಿನ ಮೊದಲ ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳು ವೇಟ್ ಮಾಡ್ಬೇಕಂತ ಹೇಳ್ತೀನಿ. ಹಾಗೆ ವಿದ್ಯಾರ್ಥಿಗಳಿಗೆ ಈಗಾಗಲೇ MBBS ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಬೇಗನೆ ವಿದ್ಯಾರ್ಥಿಗಳು 27-28 ತಾರೀಕೊಳಗಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಗನೆ. ಇದನ್ನು ಕೂಡ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ. ತಪ್ಪದೇ ಕೂಡಲೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. MBBS ವಿದ್ಯಾರ್ಥಿಗಳು ಮೆಡಿಕಲ್ ಮತ್ತು ಪ್ರೈವೇಟ್ ಆಗಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗನ್ನು ಬೇಗನೆ ಶುರು ಮಾಡ್ತಾರೆ. ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಶುರುವಾದ ಕೂಡಲೇ ನಿಮಗೆ ಆಗಸ್ಟ್ ಮೊದಲ ವೀಕ್ನಲ್ಲಿ ಆಪ್ಷನ್ಸ್ ಎಂಟ್ರಿನ ಮಾಡ್ತಾರೆ. ಕೂಡಲೇ ನೀವು ಕಡ್ಡಾಯವಾಗಿ ಆಪ್ಷನ್ಸ್ ಎಂಟ್ರಿನ ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮದು ಸ್ಕೋರಿಂಗ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಬೇಗನೆ ವಿದ್ಯಾರ್ಥಿಗಳು. ಎನ್ ಟಿ ಕಡೆಯಿಂದ ಅಧಿಕೃತವಾಗಿ ಬ್ಯಾಂಕ್ ರೀಫಂಡ್ನ ಮಾಡಬೇಕಂತ ಹೇಳಿದರು. ಈಗಾಗಲೇ ಅದು ಎಂಡಿಂಗ್ ಆಗಿದೆ. ಬೇಗನೆ 31 ವಿದ್ಯಾರ್ಥಿಗಳು ಬ್ಯಾಂಕ್ ಡೀಟೇಲ್ಸನ್ನು ಕನ್ಫರ್ಮೇಷನ್ನ ಕೊಡಬೇಕಂತ ಹೇಳ್ತೀನಿ. ಈಗಾಗಲೇ 11 ಲಕ್ಷ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಇನ್ನೊಂದು ಕೆಲವೇ ವಿದ್ಯಾರ್ಥಿಗಳು ಕೊಟ್ಟಿಲ್ಲ. ಬೇಗನೆ ಕೊಡಬೇಕಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇಂದಿನ ವಿಡಿಯೋನ ಇನ್ನೂ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.